ನನ್ನ ಹೈಟ್ಗೆ ಯಾರು ಮಾಡೋದೇ ಇಲ್ಲ. ಇಲ್ಲ ಯಾರು ಕಾಣದಂಗೆ ಮಾತಾಡೋದು. ಆ ಕಡೆ ಕೈಯಲ್ಲಿ ಮೈಕ್ ಇದೆ, ಇಲ್ಲ ಎಲ್ಲ ಸಿನಿಮಾ ನೋಡ್ಕೊಳ್ಳಿ. ನಾನು ನೋಡ್ಬೇಕು ಅಂದ್ರೆ ಬರೀ ವಾಯ್ಸ್ ಕೇಳಿದ್ರೆ ಸಾಕು. ವೇದಿಕೆ ಮೇಲೆ ನಮ್ಮ CM ಸಾರಿಗೆ ವಂದಿಸಿ, ನಮ್ಮ ಶಾಸಕರು ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಆಕ್ಟ್ರಿಂಗ್ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ, ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗ್ಗೇಶ್ ಸರ್ ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂತಹ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ. CM ಸಾರಿಗೆ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ OTT ಶುರು ಆಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟರ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಅದು ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗು ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸರ್, ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ. ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಬಣ್ಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ, ಲೈಬ್ರರಿ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಕೆಲವು ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಈ ಏನು ಸಿಂಗಲ್ ವಿಂಡೋ ಅಂತ ಹೇಳಿದ್ವಿ, ಈ ಥರ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ನಿರ್ಮಾಣ ಜಾಸ್ತಿ ಆಗಲಿ. ನಿರ್ಮಾಪಕರಿದ್ದಾರೆ, ನಿರ್ಮಾಣ ಕಮ್ಮಿ ಆಗಿದೆ. ಅದರಿಂದ ಈ OTT ಫಾರ್ಮ್ಯಾಟ್ ನಾವು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿ ಇದೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದರಿಂದ CM ಸರ್ ಹತ್ರ ನಾನು ಪರ್ಸನಲ್ ಬಂದು ಮಾತಾಡ್ತೀನಿ. ಎಲ್ರಿಗೂ ಒಂದು ನಾನು ಮಾತಾಡ್ತೀನಿ. ಸನ್ಮಾನ್ಯ ಶ್ರೀ ಸಾಧು ಕೋಕಿಲ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮೊಂದಿಗಿದ್ದಾರೆ ರಾಜ್ಯಸಭಾ ಸದಸ್ಯರು ಹಾಗೂ ಕನ್ನಡದ ಹೆಮ್ಮೆಯ ಕಲಾವಿದರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ನವರಸ ನಾಯಕ ಜಗ್ಗೇಶ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶಾಸಕರಾಗಿರ್ತಕ್ಕಂಥ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರೇ, ಇನ್ನು ಅನೇಕ ಶಾಸಕ ಮಿತ್ರರಿದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ನೂರಿರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ, ಕುತೂಹಲ ತುಂಬ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದು ಏನು ಅಂದರೆ, ಯಾವಾಗ ಒಂದಿನ ಕರೆದುಬಿಟ್ಟು ಹಿಂಗೆ ಹೇಳೋದು, ಅವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು. ಆಗಲೇ ಕೆಲಸಗಳಾಗೋದು. ಯಾಕೆಂದರೆ ಮುಖ್ಯಮಂತ್ರಿ ಅಂದವರಿಗೆ ಇರುವಂಥ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ. ಅವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ. ನಾನು ಯಾವುದೋ ತಲೆಗೆ ಹಚ್ಕೊಳ್ಳೋಲ್ಲ ಅಂತ. ದಟ್ ಈಸ್ ಒಂಥರ ಭಾಳ ದೊಡ್ಡ ಸ್ಟೇಜ್ ಅದು, ಸನ್ಯಾಸತ್ವ ಸ್ಟೇಜ್ ಅಂತಾರೆ. ಭಾಳ ವಿಶೇಷವಾಗಿ ಎಲ್ಲ ಗಳಿಸೋರಿಗೆ ಸ್ವಲ್ಪ ಲೋಡ್ ಡೌನ್ ಆಗುತ್ತೆ. ಹಂಗೆ ನಾನು ಸಾಹೇಬ್ರ ಗಮನಕ್ಕೆ ಬರ್ತೀನಿ. 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿತ್ತು. ನಮ್ಮ ಒಂದು ಸರ್ಕಾರ ಬಂದಾಗ ನಾವು 125 ಬಸವರಾಜ ಬೊಮ್ಮಾಯಿಯವರು ಮಾಡಿದ್ರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಸ್ವಲ್ಪ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಮಾಡಿದ್ರು. ಹಂಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರುತ್ತೆ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿ ಆಗುವುದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಆಡದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಬಹಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳುತ್ತೆ. ನಮಗೆ 100 ಪ್ರಾಬ್ಲಮ್ಗಳಿದ್ದಾವೆ. ಪಾಪ ಎಲ್ಲ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ.
12 ಗಂಟೆ 1 ಗಂಟೆ ಹೊಟ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿದ್ರು ಇವರು ಸೌತ್ ಇಂಡಿಯಾ ಫಿಲಂ ಚೇಂಬರ್ಗೆ ತಾವು ಬಂದಿದ್ವಿ, ದಯಮಾಡಿ ಇದು ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ಮಾಡಿದಂತ ಕೆಲಸವನ್ನ ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳು ಬರ್ತಾ ಇದ್ದಾವೆ. ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ಅಂತ ತಗೊಂಡ್ಬಂದು ಆ ಕೆಲಸನ ಫಸ್ಟ್ ಸ್ಟಾಪೇಜ್ ಮಾಡೋದು. ನಂಬರ್ 2, ಮುಂಚೆ ಎಲ್ಲ ಬಹಳ ಅದ್ಭುತವಾದಂಥ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು, ಒಂದು ಜಟಕ ಗಾಡಿಲಿ ಹಾಕೋದು ಮಾಡಿದ್ರು ಥಿಯೇಟರ್ಗಳು ಹೌಸ್ಫುಲ್ ಆಗುವಂಥ ಒಂದು ಕಾಲಗಳಿದೆ. ನಾವು ತುಂಬ ಅದೃಷ್ಟವಂತರು ಅಂತ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಎಂಬತಕ್ಕದ್ದು ಸಾಹೇಬರ ಗಮನಕ್ಕೆ ತರಬೇಕು. ವಾಟ್ ಇಸ್ OTT ಅಂತ ಅಲ್ಲ, ತುಂಬ ಒಳ್ಳೆ ಯೋಜನೆ ಇದೆ. ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ, ತುಂಬಾ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 years ನಿಮ್ಮನ್ನ ಎಲ್ಲರೂ ನೆನಪಲ್ಲಿ OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲಾಟ್ಫಾರ್ಮ್ ಹೋಗ್ತದೆ. ಈ OTT ಪ್ಲಾಟ್ಫಾರ್ಮ್ ಅಂತೂ ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದೋ ಎರಡೋ ಇದಾವೆ, ಇಲ್ಲ. ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಯಾಕಂದ್ರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದ್ರೆ, ಒಡೆದ್ರೆ ಆನೆ ನೋಡಿರಿ, ಸುಮ್ಮನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆರಳೆ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದ್ರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ವಾರಕ್ಕೆ 2 ಸರಿ ಹೋಗ್ತಾ ಇರ್ಬೇಕು, ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ನಾನು ನೋಡಿದಾಗೆ ಸಾಹೇಬರಿಗೆ ಬಹಳ ಒಂದು ದೊಡ್ಡ ಗುಣ ಇದೆ. ಅಂಬರೀಷ್ ಅವರು ಮತ್ತೆ ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡೋದು. 10 ನಿಮಿಷ ನಾವಿದ್ವಿ ಅವತ್ತು. ನೀನ್ ಕರೆದು ಪಾಪ ಇಲ್ಲಿ ನೀನ್ ಬಾಯಲ್ಲಿ ಕೂರಿಸಿ 10 ನಿಮಿಷದಲ್ಲಿ ಸಾಲ್ವ್ ಮಾಡೋದು ಅಂತ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಳ್ಳೋದು ನಾವು ಕಲಿಬೇಕು. ಇದಿದೆ ಸಾಹೇಬ್ರೆ, ತಮ್ಮಲ್ಲಿ ತುಂಬಾ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ 75-80 ವರ್ಷ ಬಾಳಿ ಬದುಕದಂತ ಇಂಡಸ್ಟ್ರಿ, ಅನೇಕ ಹಿರಿಯ ಕಲಾವಿದರು ಮತ್ತು ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದ್ರು ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಎಲ್ಲರೂ ಒಂದು ಸ್ಕೀಮ್ನ ತಿರ್ಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತ ಒಂದು ಪ್ರಾರ್ಥನೆ ಅಂತ ಮಾಡಿ ಇದನ್ನ ಬಹಳ ಸೀರಿಯಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಬಹಳ ಬಲಿಷ್ಠವಾದಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಗೆ ಬರೋವರ ಆರ್ಡರ್ ಮಾಡ್ತೀವಿ ಅಂತ ಗೊತ್ತಿದೆ. ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ಮಾತಾಡಿದಂಥ ಸಮಯದಲ್ಲಿ ಆನ್ ದ ಸ್ಪಾಟ್ ಹೇಳ್ಕೊಂಡು ಈ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ, ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತ ಒಂದು ಸಂಘ ಆಗಿದೆ. ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ, ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ, ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ. ಅದ್ರ ಬಗ್ಗೆ ನಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ. ಇವು ಅನೇಕ ನ್ಯೂನ್ಯತೆಗಳು ಇದ್ದಾವೆ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೇವೆ ವಾಪಸ್ಸು. ಒಳ್ಳೆ ಕಥೆ ಮಾಡಿ, ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ 100 ವರ್ಷ 150 ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ವೇದಿಕೆ ಮೇಲೆ ಬಂದಿದೆ ಹಾಗೂ ಸ್ನೇಹಿತರೆ, ಅಭಿಮಾನಿಗಳು ಎಲ್ಲರೂ ಮಾತಾಡ್ತಿದ್ರೆ ನಾನೇನು ಅಷ್ಟೇ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯವರು ಪಾಪ ಭಾನುವಾರ ಆದರೂ ಅವರು, ಯಾಕಂದ್ರೆ ಭಾನುವಾರ ಯೂಶಲಿ ಯಾರು ಬರೋಕ್ಕೆ ಇಷ್ಟಪಡಲ್ಲ. ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ, ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ, ಫಿಲಿಂ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ. ನಾನು ಇದನ್ನ ಭಾಳ ತುಂಬ ಖುಷಿ ಆಯಿತು. ಬಿಲ್ಡಿಂಗ್ ನೋಡಿದ್ರೆ ಭಾಳ ಅದ್ಭುತವಾಗಿದೆ, ಪಾಸಿಟಿವ್ ಆಗಿದೆ. ಇದು ಅನ್ನದಾತರ ಮನೆಗೆ ಎಲ್ಲರೂ ಬರ್ಬೋದು, ಎಲ್ಲರೂ ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ. ಎಲ್ಲದನ್ನು ಬಗೆಹರಿಸುವಂಥ ಒಂದು ಸ್ಥಾನ ಆಗಲಿ, ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಇವತ್ತು ತಮಿಳುನಾಡಿಂದ, ಕೇರಳದಿಂದ, ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣ್ಯರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಸರ್. ಆ್ಯಂಡ್ ರವಿ
ಭಾಳ ಅದ್ಭುತವಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನಾನು ತುಂಬ ಆಲ್ಮೋಸ್ಟ್ 45 ಇಯರ್ಸಿಂದ ಫ್ರೆಂಡ್ ನನಗೆ. ಭಾಳ ಒಂದು ಆತ್ಮೀಯತೆ ಇದೆ. ನಾನು ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬ ಹ್ಯಾಂಡ್ಸಮ್ ಆಗಿದ್ರು. ಕಮಲಾಸ್ ಅಂತ, ನಾವು ಕಮಲಾಸ್ ಅಂತ ಕರಿತಾ ಇದ್ದ ಅವ್ರನ್ನ. ಅಷ್ಟು ಅದ್ಭುತವಾಗಿದ್ರು ಅವರು. ಇವಾಗೂ ಅಷ್ಟೇ ಅದ್ಭುತವಾಗಿದ್ದಾರೆ. ಅದ್ಭುತವಾದ ಮನಸ್ಸು, ಅವ್ರಿಗೆ ಒಳ್ಳೆ ಮನಸ್ಸು. ಮತ್ತು ಅವೆಲ್ಲರೂ ಬಂದಿದ್ದೀರ. ನಾ ಇಷ್ಟು ಹೇಳ್ತಾ, ಯಾವಾಗೂ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ, ಮಾಡ್ತಾರೆ ನಂಬಿಕೆ ಇದೆ. ಯಾಕಂದರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯವ್ರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿಗಳಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ. ಸಾಧು ಕೋಕಿಲ ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋದು. ಭಾಳ ಖುಷಿಯಾಗುತ್ತೆ. ನಾನು ಯಾವತ್ತೂ ಇರ್ತೀನಿ, ನಿರ್ಮಾಪಕರ ಹಿಂದೆ ಯಾವಾಗ ಇದ್ದೇ ಇರ್ತೀನಿ. ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ನಾನು ಮಾಡ್ತೀನಿ.